ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೆಂಪುಕೋಟೆಯ ಭಾಷಣದಲ್ಲಿ 13ನೇ ಭಾಷಣ ಸ್ವಾತಂತ್ರ್ಯೋತ್ಸವದ್ದು. ಆ ಭಾಷಣದಲ್ಲಿ ಒಂದೊಂದು ಭಾಷಣದಲ್ಲೂ ಬಹುಶಃ ಅವರು ಬಳಸಿದ ಒಂದೊಂದು ಟರ್ಮ್ಗಳ ಚರ್ಚೆ ಆಗ್ತವೆ. ಭಾಷಣ ದೃಶ್ಯ ಬರಲಿ, ಕೆಂಪುಕೋಟೆ ಭಾಷಣದ್ದು. ಎಸ್, ಇದು ಈ ಸಲ ದಿಮಾಗಿ ನಕ್ಸಲ್ ಅಂದರು ಅವರು. ದಿಮಾಗಿ ನಕ್ಸಲ್ ಅಂದರೆ ಬೌದ್ಧಿಕ ನಕ್ಸಲರು, ಮಾನಸಿಕ ನಕ್ಸಲರು ಅಂತ. ಹಿಂದೆ ಅರ್ಬನ್ ನಕ್ಸಲ್ ಅನ್ನುವ ಟರ್ಮನ್ನು ಇವರೇ ಕಾಯಿನ್ ಮಾಡಿದ್ದಾಗಿತ್ತು. ಅರ್ಬನ್ ನಕ್ಸಲ್ ಜೋರಾಗಿ ಚರ್ಚೆ ಆಯಿತು. ಆಂದೋಲನ ಜೀವಿ ಅಂದರು ಒಂದು ಸಲ. ಅರ್ಬನ್ ನಕ್ಸಲ್ಲು ಅವ್ರು ಅಂದಾಗ ಅನೇಕರು ಬೋರ್ಡ್ ಹಾಕೊಂಡು ಬಂದಿದ್ರು, ಅದು ನೆನಪಿದೆ ನನಗೆ. ಗಿರೀಶ್ ಕಾರ್ನಾಡ್ ಅವರೆಲ್ಲ ಐ ಆಮ್ ಅರ್ಬನ್ ನಕ್ಸಲ್ ಅಂತ ಬೋರ್ಡ್ ಎಲ್ಲ ಹಾಕ್ಕೊಂಬಂದಿದ್ರು. ಆಂದೋಲನ ಜೀವಿ ಅಂದಾಗ ಹಂಗೆ ಯಾರು ಹಾಕ್ಕೊಂಡು ಬಂದಂಗಿಲ್ಲ. ಅಂದರೆ ಆಂದೋಲನಗಳನ್ನು ನಡೆಸುವುದೇ ಪೂರ್ಣ ಪ್ರಮಾಣದ ವೃತ್ತಿಯನ್ನಾಗಿಸಿಕೊಂಡವರು ಕೆಲವರು ಇರ್ತಾರೆ ಅಂತ ಆಂದೋಲನ ಜೀವಿ ಅಂದಿದ್ರು ಅವರು. ಈ ಸಲ ದಿಮಾಗಿ ನಕ್ಸಲ್ ಅಂದರು. ಅವ್ರು ಹೇಳ್ತಾ ಇದ್ದದ್ದೇನು, ಹಲವು ವರ್ಷ ಮಾವೋವಾದಿ ಮನಸ್ಥಿತಿ ಹೊಂದಿರುವ ಜನ ಅಧಿಕಾರದಲ್ಲಿದ್ದರು. ಅವರು ಕಾರಿಡಾರ್ಗಳಲ್ಲಿ ಕುಳಿತು ತಮ್ಮ ನೆಲೆಗಳನ್ನು ಭದ್ರಪಡಿಸಿಕೊಂಡಿದ್ದರು. ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವ ಮೂಲಕವೂ ಈ ಮಾವೋವಾದಿ ಸಿದ್ಧಾಂತ ನೀತಿ ನಿರೂಪಣೆಯ ಮೇಲೆ ಪ್ರಭಾವ ಬೀರಿತ್ತು, ಇತ್ಯಾದಿ ಇತ್ಯಾದಿ. ಕಾಡಿನಲ್ಲಿ ಕುಳಿತ ನಕ್ಸಲರನ್ನು ಮಟ್ಟ ಹಾಕುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ, ಬಟ್ ನಾಡಿನಲ್ಲಿ ಕುಳಿತಿರುವ ಇಂಥವರ ಬಗ್ಗೆ ಹುಷಾರಾಗಿರಿ ಅನ್ನೋ ಥರದ ಭಾಷಣದ ಅಂಶ ಆಗಿತ್ತದು. ಕೇಳಿಸ್ಕೊಳ್ಳಿ. वर्षों तक देश की सत्ता में माओवादी सोच के लोग गलियारों में अपनी जगह बना करके बैठे थे. सरकारी कमेटियों में सलाहकार के रूप में भी ये माओवादी सोच ने नीतियों को प्रभावित किया था. मेरे प्यारे देशवासियों, जंगलों में हमें हथियारी नक्सलों का खात्मा बुलाने में, उस संकट से देश को मुक्त कराने में सफलता मिली है. लेकिन हथियारी नक्सल तो गए, लेकिन दिमागी नक्सल, ये दिमागी नक्सल मौके की तलाश में है. हिंसा, अराजकता के वो रास्ते खोज रहे हैं. समाज को गलत राह पर घसीटने के लिए भांति भांति के दांव कर रहे हैं. इन दिमागी नक्सलियों को पहचानना होगा, इन दिमागी नक्सलियों को आइसोलेट करना होगा और राष्ट्र को विकसित राष्ट्र बनाने की मुख्य धारा की ओर देश की युवा पीढ़ी को जोड़ना होगा. ಇದರಲ್ಲಿ ಬರುತ್ತದೆ ಕಾಡಲ್ಲಿರೋ ನಕ್ಸಲರನ್ನು ಮಟ್ಟ ಹಾಕಿದ್ವಿ ಅಂತ. ಅದು ಓಕೆ, ಉಳಿದಿದ್ರ ಬಗ್ಗೆ ಡಿಬೇಟ್ ಆಗಲಿ, ದಿಮಾಗಿ ನಕ್ಸಲ್ ಇದಾರಾ ಇಲ್ಲವಾ, ಅದು ಡಿಬೇಟ್ ಆಗಲಿ. ಈ ದಶಕದ ಭಾರತದ ದೊಡ್ಡ ಸಾಧನೆಗಳನ್ನು ಪಟ್ಟಿ ಮಾಡೋದು ಕುಳಿತುಕೊಂಡ್ರೆ ವೈಯಕ್ತಿಕವಾಗಿ ನಾನು ಸೇರಿಸೋದು, ನಕ್ಸಲ್ ಹಿಂಸಾತ್ಮಕ ನಕ್ಸಲ್ವಾದ ಇತ್ತಲ್ಲ, ಅದನ್ನು ಭಾರತ ಮುಗಿಸಿದೆ ಧೈರ್ಯವಾಗಿ ಹೇಳ್ಬೋದು. ಕಾಡಿನಲ್ಲಿ ಯಾರೂ ಉಳಿದಿಲ್ಲ. ಈಗ 126 ನಕ್ಸಲ್ ಇನ್ಫೆಕ್ಟೆಡ್ ಏರಿಯಾಗಳಿದ್ದವು. ಅಲ್ಲಿ ಸರ್ಕಾರದ ಅಭಿವೃದ್ಧಿ ಒತ್ತಟ್ಟಿಗೆ ಹೋಗಲಿ, ನಮ್ಮ ಸಂವಿಧಾನ ಕಾನೂನುಗಳು ಕೂಡ ರೀಚ್ ಆಗಿರಲಿಲ್ಲ. 3 ವರ್ಷದ ಹಿಂದೆಯೇ ವರ್ಷ, ತಿಂಗಳು, ಡೇಟ್ ಕೊಟ್ಟು ಭಾರತ ಅದನ್ನು ಮುಗಿಸ್ತು. 2026 ಮಾರ್ಚ್ 31ಕ್ಕೆ ಭಾರತ ನಕ್ಸಲ್ ಹಿಂಸೆಯಿಂದ ಮುಕ್ತವಾಗುತ್ತೆ ಅಂತ 3 ವರ್ಷಗಳ ಹಿಂದೆ ಅಮಿತ್ ಶಾ ಅನೌನ್ಸ್ ಮಾಡಿದ್ರು. ಮುಕ್ತ ಆಯ್ತು ಅಂತ ಪೂರ್ತಿಯಾಗಿ ಹೇಳಬಹುದಾ? ಆ ಧೈರ್ಯ ಇನ್ನೂ ಇಲ್ಲ. ಗೊತ್ತಿಲ್ಲ, ಎಲ್ಲೋ ಕುತ್ಕೊಂಡು ಯಾರೋ ಒಬ್ರು ಏನೋ ಮಾಡಿದ್ರು, ಹಂಗೆ ಹೇಳಿದ್ರಿ ಅಂತ ಅನ್ಬೇಡಿ. ಕಾಡಿನಲ್ಲಿ ನಕ್ಸಲರು ಉಳಿದಿಲ್ಲ. ಈಗ ನಕ್ಸಲ್ ಇನ್ಫೆಕ್ಟೆಡ್ ಏರಿಯಾಗಳು 0, ಡಿಸ್ಟ್ರಿಕ್ಟ್ಗಳು 0. ಉಳಿದಂತೆ ಬೌದ್ಧಿಕ ನಕ್ಸಲ್ ಅನ್ನುವ ಪದ ಬಳಕೆ ಪಿ ಚಿದಂಬರಂ ಅವರು ಹೇಳಿದ್ರು. ನಮ್ಮ ದೇಶದ ಗೃಹ ಸಚಿವರಾಗಿದ್ದಂಥವರು ಪಿ ಚಿದಂಬರಂ ಅವರು ಹೇಳಿದ್ರು, ಹೌದು, ನಾನು ಬೌದ್ಧಿಕ ನಕ್ಸಲ್ ಆಗಿರುವುದಕ್ಕೆ ಹೆಮ್ಮೆ ಪಡ್ತೇನೆ. ಬೌದ್ಧಿಕ ನಕ್ಸಲ್ಸ್ ಅನ್ನೋದು ಅರ್ಬನ್ ನಕ್ಸಲ್ಸ್, ಆಂದೋಲನ ಜೀವಿ, ತುಕಡೆ ಗ್ಯಾಂಗ್ ಎಂಬ ಬಿಜೆಪಿಯ ಹಳೆ ಆರೋಪಗಳ ಹೊಸ ರೂಪ. ಅರ್ಬನ್ ನಕ್ಸಲ್ಸ್ ಯಾರು, ತುಕಡೆ ಗ್ಯಾಂಗ್ ಯಾರು? ಈ ಹಳೆ ನಿಂದನೆ ವಿಪಕ್ಷಗಳ ಮೇಲೆ ಬಿಜೆಪಿ ಪ್ರಯೋಗಿಸ್ತಾ ಇತ್ತು. ಬೌದ್ಧಿಕ ನಕ್ಸಲ್ ಎಂಬುದು ಆ ನಿಂದನೆಗಳ ಹೊಸ ರೂಪ ಆಗಿದೆ ಅಂತ ಪಿ ಚಿದಂಬರಂ ಹೇಳಿದ್ರು. ಅರವಿಂದ್ ಕೇಜ್ರಿವಾಲ್ ಆಕ್ರೋಶಗೊಂಡು ಮಾತಾಡಿದ್ದಾರೆ. ಒಳ್ಳೆ ರಸ್ತೆ ಬೇಕು, ಸ್ವಚ್ಛವಾದ ಚರಂಡಿ ಬೇಕು, ಚೆನ್ನಾಗಿರೋ ಸ್ಕೂಲ್ ಬೇಕು ಅಂತ ಕೇಳೋದು ಬೌದ್ಧಿಕ ನಕ್ಸಲಿಸಮ್ ಅನ್ನಿಸ್ಕೊಳ್ಳುತ್ತಾ ಅಂತ ಅರವಿಂದ್ ಕೇಜ್ರಿವಾಲ್ರ ಪ್ರಶ್ನೆ. ಕೇಳಿಸ್ಕೊಳ್ಳಿ. प्रधानमंत्री जी के हिसाब से दिमागी नक्सली कौन है?
जो इस देश में प्रश्न उठाने की हिम्मत करता है, प्रधानमंत्री जी के हिसाब से वो दिमागी नक्सली है। जो सड़ी गली व्यवस्था को बदलना चाहता है, जो अच्छे सरकारी स्कूल चाहता है, जो अच्छे सरकारी अस्पताल चाहता है, जो बिजली चाहता है, पानी चाहता है, सीवर चाहता है, ड्रेनेज चाहता है, अच्छी व्यवस्था चाहता है, भ्रष्टाचार मुक्त भारत का सपना देखता है, वो प्रधानमंत्री जी के हिसाब से दिमागी नक्सली है। जो प्रधानमंत्री जी से और बीजेपी से डरता नहीं है, जो एक विकसित भारत का सपना देखता है, वो प्रधानमंत्री जी के हिसाब से दिमागी नक्सली है। आज अगर भगत सिंह जिंदा होते तो प्रधानमंत्री जी भगत सिंह को भी दिमागी नक्सली बोलते। आज अगर बाबा साहब अंबेडकर जिंदा होते, जिन्होंने सबकी बराबरी के लिए लड़ाई लड़ी थी, तो बाबा साहब अंबेडकर को भी प्रधानमंत्री जी नहीं छोड़ते, उनको भी प्रधानमंत्री जी दिमागी नक्सली बोलते। मैं प्रधानमंत्री जी को कहना चाहता हूं कि मैं अरविंद केजरीवाल आपके हिसाब से दिमागी नक्सली हूं, क्योंकि मैं देशभक्त हूं और मुझे इस बात का गर्व है। अगर देश के खिलाफ कोई कुछ करेगा या कोई कुछ बोलेगा, केजरीवाल अपनी प्रधानमंत्री जी के हिसाब से दिमागी नक्सली कौन है? जो इस देश में प्रश्न उठाने की हिम्मत करता है। ಪ್ರಕಾಶ್ ರಾಜ್ ಅವರು ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಬೌದ್ಧಿಕ ನಕ್ಸಲ್ ಅಂತೀರಾ ಅಂತ ಪ್ರಶ್ನೆ ಮಾಡಿ ಜನರಿಗೆ ಕರೆ ಕೊಟ್ಟರವರು ಬುದ್ಧಿವಂತರಾಗಿ ಅಂಧಭಕ್ತರಾಗಬೇಡಿ ಅಂತ. ಬುದ್ಧಿವಂತರಾಗಿ ಅಂಧಭಕ್ತರಾಗಬೇಡಿ. ಈಗ ಬೌದ್ಧಿಕ ನಕ್ಸಲ್ ಅನ್ನುವ ಶಬ್ದದ ಡೆಫಿನೇಷನ್ ಏನು ಅನ್ನೋ ಚರ್ಚೆ ಬರುತ್ತೆ. ಹಿಂದೆ ಅರ್ಬನ್ ನಕ್ಸಲ್ ಅಂದರೆ ಏನು, ಅದಕ್ಕೆ ಡೆಫಿನೇಷನ್ ಇದೆಯಾ ಅಂತ ಪಾರ್ಲಿಮೆಂಟ್ನಲ್ಲಿ ಯಾರೋ ಕ್ವಶನ್ ಕೇಳಿದರು. ಕ್ವಶನ್ ಇಲ್ಲ, ಆ ಥರದ ಶಬ್ದ ಇಲ್ಲ, ಅದಕ್ಕೇನು ಡೆಫಿನೇಷನ್, ಡಿರೈವ್ಡ್ ಡೆಫಿನೇಷನ್ ಅಂತ ಏನಿಲ್ಲ ಅಂತ ಸರ್ಕಾರದಿಂದ ಉತ್ತರ ಬಂದಿತ್ತು. ಈಗ ಇದನ್ನು ಕೇಳ್ತಾರೆ, ಬೌದ್ಧಿಕ ನಕ್ಸಲ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಅದರ ವ್ಯಾಪ್ತಿಲಿ ಯಾರ್ಯಾರು ಬರ್ತಾರೆ ಅಂತ. ಅದರ ಜೊತೆಗೆ ಅಂಧಭಕ್ತರು ಅಂದರೆ ಯಾರು ಅನ್ನೋದು ಕೂಡ ಕ್ಲಿಯರ್ ಆಗಬೇಕಾಗಿದೆ. ಅಂಧಭಕ್ತರು ಅಂದರೆ ಯಾರು, ಅಂಧಭಕ್ತಿಯ ಡೆಫಿನೇಷನ್ ಏನು, ಅದರ ವ್ಯಾಪ್ತಿಯೊಳಗೆ ಯಾರು ಬರ್ತಾರೆ, ಯಾರು ಬರೋದಿಲ್ಲ, ಅದು ಕ್ಲಿಯರ್ ಆಗಬೇಕಾಗಿದೆ. ಕೇಳಿಸ್ಕೊಳ್ಳಿ, ಪ್ರಕಾಶ್ ರಾಜ್ ಅವರು ಮಾತಾಡಿದ್ದು. Dear friends, Sathiyo, yesterday on Independence Day, we witnessed two people working. One was the Supreme Leader, who finally accepted that those who show dissent, who ask tough questions to the government for accountability, or ask questions, are Dimakis. They have brain. After all these years of naming them urban Naxals, Viksit Virodhis, Kidas, cockroaches, now he has given us a title. Namakaran kiya hai, Dimagi Naxals. On the other hand, the so-called accused Dimagi Naxals or cockroaches were busy walking into village government schools and showing the plight of the toilets, of the classrooms, of places where there were no teachers, no roads, and how our children in government schools are suffering. Now, since you have seen these two Indians, it is for you to decide whom you will support. My suggestion is, दिमागी बनो, बेवकूफ नहीं, अंधभक्त नहीं, सवाल करो, गुलामी नहीं. CJP ಕೂಡ ಈ ದಿಮಾಕಿ ನಕ್ಸಲ್ ಅನ್ನುವ ಶಬ್ದವನ್ನು ಖಂಡಿಸಿದೆ. ಸೌರವ್ ದಾಸ್ CJPಯ ವಕ್ತಾರರ ಹೇಳಿಕೆ ಇದು. ಬೌದ್ಧಿಕ ನಕ್ಸಲ್ ಅಥವಾ ಇನ್ಯಾವುದೇ ಹಣೆಪಟ್ಟಿ ಕೆಲಸ ಮಾಡಲ್ಲ ಮೋದಿಜಿ. ನಿಮ್ಮ ಸರ್ಕಾರವನ್ನು ಪ್ರಶ್ನಿಸಿದ ಕಾರಣಕ್ಕಾಗಿಯೇ ವಿದ್ಯಾವಂತ ಯುವಜನರನ್ನು ನಕ್ಸಲರು ಎಂದು ಮನಬಂದಂತೆ ಕರೆಯುವುದು ಹೇಗೆ ಸಾಧ್ಯ? ಇದು ನಿಮ್ಮ ಶುದ್ಧ ಅಹಂಕಾರ. ಎಚ್ಚರಿಕೆಯ ಗಂಟೆ ಮೊಳಗಿದೆ, ಜಾಗೃತಿಯ ಕಾಲ ಬಂದಿದೆ ಅಂತ ಕಿರಣ್ ರಿಜಿಜು ಅವರು ಟ್ವೀಟ್ ಮೂಲಕ ಸ್ಪಷ್ಟೀಕರಣ ಕೊಡುವ ಪ್ರಯತ್ನ ಮಾಡಿದ್ರು. ಕಿರಣ್ ರಿಜಿಜು ಕೇಂದ್ರ ಸಚಿವರು. ವಿಪಕ್ಷ ನಾಯಕರಿಗೆ ಪ್ರಧಾನಿ ಮೋದಿ ಬೌದ್ಧಿಕ ನಕ್ಸಲ್ಸ್ ಅಂದಿಲ್ಲ, ಕೇವಲ ಕೆಳಗಿನವರು ಮಾತ್ರ ಮಾನಸಿಕ ನಕ್ಸಲರಾಗಿದ್ದಾರೆ ಅಂತ ಅದರ ಕ್ರೈಟೀರಿಯಾ ಹೇಳಿದ್ದಾರೆ ಕಿರಣ್ ರಿಜಿಜು. ಮಾವೋವಾದಿಗಳನ್ನು ಬೆಂಬಲಿಸುವವರು, ಸಂವಿಧಾನವನ್ನು ತಿರಸ್ಕರಿಸುವವರು, ಪ್ರತ್ಯೇಕತಾವಾದಿಗಳ ಪರವಾಗಿ ನಿಲ್ಲುವಂಥವರು, ಆರ್ಟಿಕಲ್ 370 ಬೆಂಬಲಿಸುವವರು, ಈಶಾನ್ಯ ಭಾಗವನ್ನು ಭಾರತದಿಂದ ಬೇರ್ಪಡಿಸಲು ಚಿಕನ್ ನೆಕ್ ಕತ್ತರಿಸಬೇಕು ಅಂತ ಬಯಸುವವರು, ಇವರು ಬೌದ್ಧಿಕ ನಕ್ಸಲರು ಅಂತ. ಸಾಕ ಈ ಡೆಫಿನಿಷನ್ನು? ಈ ಜನ ಇಲ್ಲವ ನಮ್ಮ ಮಧ್ಯೆ? ಮಾವೋವಾದಿಗಳನ್ನು ಬೆಂಬಲಿಸುವವರು ಇದ್ದಾರೆ, ಡೆಫಿನೆಟ್ಲಿ ಇದ್ದಾರೆ. CRPFನ ವಾಹನಕ್ಕೆ ಮಾವೋವಾದಿಗಳ ಬಾಂಬ್ ಇಟ್ಟು ಉಡಾಯಿಸಿದಾಗ ಸಂಭ್ರಮಾಚರಣೆ JNUನಲ್ಲಿ ನಡೆದಿತ್ತು ರೀ. ವಾರ್ಷಿಕ ಸಂಭ್ರಮಾಚರಣೆಗಳಾಗ್ತಿದ್ವು ಅಲ್ಲಿ. ಮಾವೋವಾದಿಗಳ ಸಾಹಸದ ಸ್ಮರಣೆ ಆಗ್ತಾ ಇತ್ತು, ಇಲ್ವಾ? ಸಂವಿಧಾನ ತಿರಸ್ಕರಿಸುವವರು ಇಲ್ವಾ? ಪ್ರತ್ಯೇಕತಾವಾದಿಗಳ ಪರ ನಿಲ್ಲುವವರು ಇಲ್ವಾ?
ನಿಂತ್ಕೊಂಡು ಭಾಷಣ ಮಾಡೋದಿಲ್ವಾ? ಕಾಶ್ಮೀರದ ಮೇಲೆ ಭಾರತ ಅನಧಿಕೃತವಾಗಿ ಹಿಡಿತ ಸಾಧಿಸಿಕೊಂಡಿಟ್ಕೊಂಡಿದೆ. ಕಾಶ್ಮೀರದ ಮೇಲೆ ಭಾರತ ಅನಧಿಕೃತವಾಗಿ ಹಿಡಿತ ಸಾಧಿಸಿಕೊಂಡಿಟ್ಕೊಂಡಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಹೆಣ್ಣುಮಗಳೊಬ್ಬಳಿದ್ದಾಳೆ. ಗೋವಾದ ಮೇಲೂ ಅನಧಿಕೃತವಾಗಿ ಭಾರತ ಹಿಡಿತ ಸಾಧಿಸ್ಕೊಂಡಿದೆಯಂತೆ. ಪಾಂಡಿಚೇರಿ ಮೇಲೆ ಅನಧಿಕೃತವಾಗಿ ಭಾರತ ಹಿಡಿತ ಸಾಧಿಸ್ಕೊಂಡಿದೆಯಂತೆ. ಈಶಾನ್ಯ ಭಾರತದ ರಾಜ್ಯಗಳ ಮೇಲೆಯೂ ಭಾರತ ಅನಧಿಕೃತವಾಗಿ ಹಿಡಿತ ಸಾಧಿಸಿಕೊಂಡಿದೆಯಂತೆ. ಹೈದರಾಬಾದ್ನ ಮೇಲೆ ಭಾರತದ ಅನಧಿಕೃತ ಹಿಡಿತ. ಅಂದರೆ ನಿಜಾಮ ಆಳ್ತಾ ಇದ್ದ, ನಿಜಾಮ ಪಾಕಿಸ್ತಾನದ ಜೊತೆಗೆ ಸೇರ್ಕೋಬೇಕು ಅನ್ಕೊಂಡಿದ್ದ, ಭಾರತೀಯ ಸೇನೆ ತಗೊಂಡೋಗಿ ಅದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಶಪಡಿಸಿಕೊಂಡ್ರಲ್ಲ, ಅನಧಿಕೃತ ಹಿಡಿತ ಅದು ಅಂತ. ಈ ಮಾತನ್ನು ನಾಲ್ಕು ಜನ ಫ್ರೆಂಡ್ಸ್ ಕೂತ್ಕೊಂಡಾಗ ಹೇಳೋದಲ್ಲ, ಪ್ರೆಸ್ ಮೀಟ್ನಲ್ಲಿ ಹೇಳ್ದವರಿದ್ದಾರೆ. ಇದನ್ನು ಆರ್ಟಿಕಲ್ 370 ಬೆಂಬಲಿಸುವವರು ಎಷ್ಟು ಜನ ಬೇಕು? ಈಶಾನ್ಯ ಭಾಗ ಭಾರತದಿಂದ ಬೇರ್ಪಡಿಸುವುದಕ್ಕೆ ಚಿಕನ್ನ ಕತ್ತರಿಸಬೇಕು ಅಂತ. ಬೇರೆ ಎಲ್ಲ ಕಡೆ ಹೋಗ್ರಿ. CAA NRCಯನ್ನು ವಿರೋಧಿಸಿ ನಡೆದ ಪ್ರತಿಭಟನೆಯ ವೇದಿಕೆಯ ಮೇಲಿನ ಭಾಷಣ ಅದು. ಚಿಕನ್ನ ಕತ್ತರಿಸ್ಬಿಟ್ರೆ ಈಶಾನ್ಯ ಭಾರತ ಪ್ರತ್ಯೇಕ ಆಗಿಬಿಡುತ್ತೆ ಅಂತ ಸುಧಾಂಶು ತ್ರಿವೇದಿ ಮಾತಾಡಿದರು, ಬಿಜೆಪಿಯ ಸಂಸದ. ಕೇಳಿಸ್ಕೊಳ್ಳಿ. विगत स्वतंत्रता दिवस पर प्रधानमंत्री श्री नरेंद्र मोदी जी ने एक बहुत महत्वपूर्ण और आज के परिप्रेक्ष्य में अत्यंत उपयुक्त विषय दिमागी नक्सल के विषय को उठाया। परंतु हम लोग इस विषय को लेकर आश्चर्य में हैं कि मात्र 24 घंटे के अंदर किसके दिमाग में नक्सली दिमाग था वो खुद ब खुद निकलकर सामने आ गया। पूर्व गृह मंत्री, पूर्व वित्त मंत्री और कांग्रेस के वरिष्ठ नेता पी चिदंबरम साहब ने खुद आकर कहा कि उन्हें दिमागी नक्सली होने पे गर्व है। यानी देखिए कितने आश्चर्य की बात है कि प्रधानमंत्री जी ने कहा और इतनी तुरंत प्रतिक्रिया हुई कि पूरे देश के सामने आ गया कि किसके दिमाग में नक्सल बैठा हुआ है और वह स्वयं गर्व की अनुभूति करने लगे। तो मैं कांग्रेस पार्टी और पी चिदंबरम साहब को याद दिलाना चाहता हूं कि पूर्व प्रधानमंत्री डॉक्टर मनमोहन सिंह ने 13 अप्रैल 2006 को कहा था, मैं कोट कर रहा हूं, इट वुड नॉट बी एन एक्सैगरेशन टू से दैट द प्रॉब्लम ऑफ नक्सलिज्म इज द सिंगल बिगेस्ट इंटरनल सिक्योरिटी चैलेंज एवर फेस्ड बाय अवर कंट्री। तो मैं कांग्रेस से ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.